ಈಗ ಮೊದಲನೇ ಪಾಠ ಸಂಖ್ಯಾ ಪದ್ಧತಿಯ ಪುನರಾವರ್ತನೆ. ಸಂಖ್ಯಾ ಪದ್ಧತಿಯ ಪುನರಾವರ್ತನೆ ಅಭ್ಯಾಸ 1.4. ಅಭ್ಯಾಸ 1.4. ಅಭ್ಯಾಸ 1.4 ಅಲ್ಲಿ ನೋಡಿ ಮೊದಲನೇ ಮೇಲಿದೆ ಪೇಜ್ ನಂಬರ್ 20. ಪೇಜ್ ನಂಬರ್ 20ಯಲ್ಲಿ ಮೊದಲನೇ ಮೇಲು ಅಭ್ಯಾಸ 1.4ರಲ್ಲಿ ಇಲ್ಲಿ ಮೊದಲನೇ ಈ ಕೆಳಗಿನ ಸಂಖ್ಯೆಗಳನ್ನು ಭಾಗಲಬ್ಧ ಅಥವಾ ಅಭಾಗಲಬ್ಧ ಸಂಖ್ಯೆಗಳಾಗಿ ವರ್ಗೀಕರಿಸಿ ಎಂದರೆ ಈ ಸಂಖ್ಯೆಗಳು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳಾಗಿ ವರ್ಗೀಕರಿಸಿ. ಈ ಕೆಳಗಿನ ಸಂಖ್ಯೆಗಳನ್ನು ಭಾಗಲಬ್ಧ ಅಥವಾ ಅಭಾಗಲಬ್ಧಗಳಾಗಿ ವರ್ಗೀಕರಿಸಿ. ಮೊದಲನೇದು 2 - √5. ಎರಡನೇದು 3 + √23 -√23. ಮೂರನೇದು 2√7 upon 7√7. ನಾಲ್ಕನೇದು 1/√2. ಐದನೇದು √2π. ಇವು 5 ಸಂಖ್ಯೆಗಳನ್ನು ಭಾಗಲಬ್ಧ ಅಥವಾ ಅಭಾಗಲಬ್ಧಗಳಾಗಿ ನಾವು ವರ್ಗೀಕರಿಸಬೇಕು. ಭಾಗಲಬ್ಧ ಮತ್ತು ಅಭಾಗಲಬ್ಧಗಳಾಗಿ ವರ್ಗೀಕರಿಸಬೇಕು. ಒಂದು ಕಡೆಗೆ ಬರ್ಕೊಳ್ಳೋಣ ಭಾಗಲಬ್ಧ ಅಂತ. ಒಂದು ಕಡೆಗೆ ಭಾಗಲಬ್ಧ, ಇನ್ನೊಂದು ಕಡೆಗೆ ಅಭಾಗಲಬ್ಧಗಳಾಗಿ ವರ್ಗೀಕರಿಸ್ತಾರೆ. ನೋಡ್ರಿ, ಮೊದಲನೇದಾಗಿ ಇಲ್ಲಿ ಅಭಾಗಲಬ್ಧ ಬರ್ಕೊಳ್ಳೋಣ. ಫಸ್ಟ್ ಒನ್ ನೋಡ್ರಿ, 2 - √5 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ. 2 - √5 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ ಮತ್ತೆ ಯಾವ್ದಾಗುತ್ತೆ? 3 + 23. ಇದನ್ನ ನೋಡೋಣ, ಚೆಕ್ ಮಾಡೋಣ. ಫಸ್ಟ್ ಯಾರು ಬರ್ಕೋಬೇಡ್ರಿ, ಚೆಕ್ ಮಾಡೋಣ ಆಗುತ್ತೆ ಏನಾಗುತ್ತೆ ಅಂತ ನೋಡೋಣ. 3 + √23 ಇದಾಗೆ ಬೇಕಂದ್ರೆ -√23 ಆಯ್ತು. ನೋಡ್ರಿ, +√23 -√23 ಕ್ಯಾನ್ಸಲ್ ಆದ್ರೆ ಮುಂದೆ ಎಷ್ಟು? 3 ಉಳಿತು. 3 ಅನ್ನೋದೇನು ಒಂದು ಭಾಗಲಬ್ಧ ಸಂಖ್ಯೆ ತಾನೆ. ಯಾಕಂದ್ರೆ ಇದು 3 + √23 ಇದು ಮೈನಸ್ ಪ್ಲಸ್ ಕ್ಯಾನ್ಸಲ್ ಆಗಿ ಮುಂದಿದ್ದು 3 ಉಳಿಯುತ್ತೆ. ಎರಡನೇದು ಭಾಗಲಬ್ಧ ಆಗುತ್ತೆ. ಎರಡನೇದು ಭಾಗಲಬ್ಧ 3 + √23 -√23. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ √23 -√23 ಆಗಿ +√23 ಇದು ಕ್ಯಾನ್ಸಲ್ ಆಗಿ ಎಷ್ಟು ಉಳಿಯುತ್ತೆ? 3 ಉಳಿಯುತ್ತೆ. 3 ಅನ್ನೋದೇನೊಂದು ಭಾಗಲಬ್ಧ ಸಂಖ್ಯೆ. ಈಗ ನಾವು 2√7 upon 7√7 ಯಾರು ಹೇಳ್ತಾರೆ ಏನಾಗುತ್ತೆ ಅಂತ? 2√7 upon 7√7. ಬೇಗ ಯಾರು ಹೇಳ್ತಾರೆ? ಚೆಕ್ ಮಾಡಿ ನೋಡ್ಬೇಕು. ನೀವು ಚೆಕ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ.
ಏನಾಗುತ್ತೆ? ಚೆಕ್ ಮಾಡೋಣ, ನೋಡೋಣ, ನಿಮಗೆ ಚೆಕ್ ಮಾಡೋಣ. ಎಲ್ಲ ಈ ಕಡೆ ನೋಡ್ರಿ. 2√7 ಅಪಾನ್ 7√7 ತುಂಬ ಸಿಂಪಲ್ ನೋಡಲಿ. √7 ಒಂದ್ಸರಿ √7 ಒಂದ್ಸರಿ ಕ್ಯಾನ್ಸಲ್ ಆಗೈತಿ. ನೋಡ್ಬಿಟ್ಟು 2/7 2/7 ಅನ್ನೋದೇನು? ಒಂದು ಭಾಗಲಬ್ಧ ಸಂಖ್ಯೆ. ಮೂರನೇದು ಕೂಡ ಭಾಗಲಬ್ಧ ಸಂಖ್ಯೆ. 2√7 ಅಪಾನ್ 7/7. ಆಮೇಲೆ ನೀವು ನಾಲ್ಕನೇದನ್ನು ನೋಡ್ತಿದ್ದಾಗೆ ಹೇಳ್ಬೋದು. ಇದು ಎಂಥ ಸಂಖ್ಯೆ? ಇದು 1/√2 ಅಭಾಗಲಬ್ಧ ಸಂಖ್ಯೆ. ನೋಡ್ತಿದ್ದಂಗೆ ಹೇಳ್ಬೋದು 1/√2 ಅಭಾಗಲಬ್ಧ ಸಂಖ್ಯೆ. 1/√2. ಲಾಸ್ಟ್ ಒನ್ 5th. ನಾವು ಯಾವಾಗಲೂ ಹೇಳ್ತೀವಿ ಈ ಪೈ ಅಂತಕ್ಕಂಥದ್ದು ಏನಂತ ಹೇಳ್ತೀವಿ? ಇದು ಅಭಾಗಲಬ್ಧ ಸಂಖ್ಯೆ ಉದಾಹರಣೆ ಅಂತ ಹೇಳ್ತೀವಿ. ಆದ್ರಿಂದ 2π ಕೂಡ ಅಭಾಗಲಬ್ಧ ಸಂಖ್ಯೆ. 2π ಕೂಡ ಅಭಾಗಲಬ್ಧ ಸಂಖ್ಯೆ. ನೋಡಿ, ಇವು ಭಾಗಲಬ್ಧ ಮತ್ತು ಅಭಾಗಲಬ್ಧಗಳು. ಈ ಕೆಳಗಿನ ಉಕ್ತಿಗಳನ್ನು ಸಂಕ್ಷೇಪಿಸಿ. ಈ ಕೆಳಗಿನ ಉಕ್ತಿಗಳನ್ನು ಸಂಕ್ಷೇಪಿಸಿ. ಈ ಕೆಳಗಿನ ಉಕ್ತಿಗಳನ್ನು ಸಂಕ್ಷೇಪಿಸಿ. ಕೆಳಗಿನ ಉಕ್ತಿಗಳನ್ನು ಸಂಕ್ಷೇಪಿಸಿ. ಇದು ಕಂಪ್ಲೀಟ್ ಆಯ್ತಾನೆ ಎಲ್ಲದು? ರಬ್ ಮಾಡ್ತೀನಿ. First one, 3 plus √3 into 2 plus √2. ಆಮೇಲೆ second one, 3 plus √3 into 3 minus √3. Third one, square root 5 plus square root 2 whole square. Fourth one, square root 5 minus square root 2 into square root 5 plus square root 2. ಇದರಲ್ಲಿ ಇಷ್ಟರಲ್ಲಿ ನೀವು ಯಾವ್ದು ಮಾಡ್ತೀರೋ ನಾನು ಯಾವ್ದು ಮಾಡಿಸ್ತೀನಿ. ನೀವು ಯಾವ್ದು ಹೇಳ್ತೀರೋ ಅದನ್ನು ನಾನು ಮಾಡಿಸ್ತೀನಿ. ನೀವು ಮಾಡೋ ಅಂಥದ್ದನ್ನು ನೀವು ಬಿಟ್ಕೋಬೋದು. ಫಸ್ಟ್ ಒನ್ ಈಸಿ ಇದೆ, ಗುಣಿಸೋದಷ್ಟೇ ಇದೆ. 3ರಿಂದ 2 + √2 ಗುಣಿಸ್ಬೇಕು, +√3 ಇಂದ 2 + √2 ಗುಣಿಸ್ಬೇಕು. ಎರಡನೇದಲ್ಲಿ
ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಹಾಕಿದ್ರೆ ಎರಡನೇದು ಬರುತ್ತೆ, ಗೊತ್ತಿದೆ ಅದು ನಿಮಗೆ. ಹೌದಾ? ಮೂರನೇದು ಬೇಕಿದ್ರೆ ಮಾಡಿ ತೋರಿಸ್ತೀನಿ ನಾನು. ಮೂರನೇದು 3, 4 ಈಸಿದೆ, ಬಟ್ ಮೂರನೇದು ಮಾಡಿ ತೋರಿಸ್ತೀನಿ. ಅದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ ನೋಡ್ರಿ. ನೋಡಿ ಎಲ್ಲರೂ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ. ಹಾಗೆ ಬರ್ಕೊಳ್ತಾ ಇದೆ, ರೂಪದಲ್ಲಿದೆ. ಈಗ ನೋಡಿ, ಸ್ಕ್ವೇರ್ ರೂಟ್ 5 ಪ್ಲಸ್ ಸ್ಕ್ವೇರ್ ರೂಟ್ 2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂದರೆ ರೂಟ್ 5 ಹೋಲ್ ಸ್ಕ್ವೇರ್ ಪ್ಲಸ್ 2ab. ಎ ಅಂದರೆ ರೂಟ್ 5, ಬಿ ಅಂದರೆ ರೂಟ್ 2 ಪ್ಲಸ್ ಬಿ ಸ್ಕ್ವೇರ್ ಅಂದರೆ ರೂಟ್ 2 ಹೋಲ್ ಸ್ಕ್ವೇರ್. ಇಲ್ಲಿ ಏನಾಗಿದೆ ನಿಮಗೆ ಗೊತ್ತಿದೆ ಅಲ್ವಾ? ಇಲ್ಲಿ ಎ ಇಸ್ ಈಕ್ವಲ್ ಟು ಏನು ರೂಟ್ 5 ಆಗಿದೆ, ಬಿ ಇಸ್ ಈಕ್ವಲ್ ಟು ಏನಾಗಿದೆ ರೂಟ್ 2 ಆಗಿದೆ. ಎ ಇಸ್ ಈಕ್ವಲ್ ಟು ರೂಟ್ 5, ಬಿ ಇಸ್ ಈಕ್ವಲ್ ಟು ರೂಟ್ 2. ಅದನ್ನೆಲ್ಲ ಎಕ್ಸ್ಪ್ಯಾಂಡ್ ಮಾಡಿದೀವಿ. ಎ ಸ್ಕ್ವೇರ್ ಅಂದರೆ ಸ್ಕ್ವೇರ್ ರೂಟ್ 5 ಹೋಲ್ ಸ್ಕ್ವೇರ್ ಪ್ಲಸ್ 2ab. 2 ಸೂತ್ರದ ಪ್ರಕಾರ ಆಸ್ ಇಟ್ ಇಸ್ ಹಾಗೆ ಇದೆ. ಎ ಅಂದರೆ ರೂಟ್ 5, ಬಿ ಅಂದರೆ ರೂಟ್ 2 ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ರೂಟ್ 2 ಹೋಲ್ ಸ್ಕ್ವೇರ್. ಈಗ ಕಂಪ್ಲೀಟ್ ಮಾಡೋದಾದ್ರೆ ರೂಟ್ 5 ಹೋಲ್ ಸ್ಕ್ವೇರ್ ನೋಡಿ, ಸರಿ ನೋಡಿಲ್ಲ, ರೂಟ್ 5 ಹೋಲ್ ಸ್ಕ್ವೇರ್ ಅಂದ್ರೆ ರೂಟ್ 5 ಇಂಟು ರೂಟ್ 5 ಏನಾಗುತ್ತೆ? 5 5 25, ಸ್ಕ್ವೇರ್ ರೂಟ್ 25, 25 ಕೊಟ್ಟರು 5. ಈ ತರನಾದ್ರೂ ಮಾಡೋದು, ಅಥವಾ ಇನ್ನೂ ಸಿಂಪಲ್ ಆಗಿದ್ರೆ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ 5. ಸರಿನಾ? ಈಗ ನೋಡಿ, ಇಲ್ಲಿ ಎಲ್ಲ ಪ್ಲಸ್ ಇದೆ, ಇಲ್ಲಿ ಸಹಗುಣಕ ಒಂದಿದೆ, ಇಲ್ಲಿ ಸಹಗುಣಕ ಒಂದಿದೆ, 2 ಒಂದೇ 2 ಪ್ಲಸ್ 2. ಇಲ್ಲಿ ಕರ್ಣೀಯ ಕ್ರಮ 2 ಇದೆ, ಕರ್ಣೀಯ 5 ಇದೆ. ಇಲ್ಲಿ ಕರ್ಣೀಯ ಕ್ರಮ 2 ಇದೆ, ಕರ್ಣೀಯ 2 ಇದೆ. ಅಂದ್ರೆ ಕರ್ಣೀಯ ಕ್ರಮ ಒಂದೇ ಆಗಿದ್ದಾಗ ನಾವು ಅವನ್ನ ಗುಣಿಸಬಹುದು. ಕರ್ಣೀಯ ಕ್ರಮ ಒಂದೇ ಆಗಿದ್ದಾಗ ನಾವು ಗುಣಿಸಬಹುದು. ಹಾಗೆ 5 2 10 ರೂಟ್ 10 ಪ್ಲಸ್ ರೂಟ್ ಹೋಲ್ ಸ್ಕ್ವೇರ್. ಇದನ್ನ ಈ ರೀತಿ ಮಾಡ್ಬೋದಲ್ವಾ? ಸ್ಕ್ವೇರ್ ರೂಟ್ 2 ಹೋಲ್ ಸ್ಕ್ವೇರ್ ಅಂದ್ರೆ ರೂಟ್ 2 ಇಂಟು ರೂಟ್ 2, 2 2 4, 4 ವರ್ಗಮೂಲ 2. ಅಥವಾ ಇನ್ನೂ ಸಿಂಪಲ್ ಆಗಿ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಎಷ್ಟು? 2. ಈಗ ನಾವೇನ್ ಮಾಡ್ಬೋದು ನೋಡಿ, 5 ಪ್ಲಸ್ 2 ಕೂಡಿದ್ರೆ 7 ಪ್ಲಸ್ 2 ರೂಟ್ 10. ಇದು ಇಷ್ಟು. ನಾಲ್ಕನೇದೊಂದು ತೋರಿಸ್ತೀನಿ, ಇವು ನೀವು ಮಾಡಿ ಮನೆಯಲ್ಲಿ. 4ನೇದೊಂದು ತೋರಿಸ್ತೀನಿ. ಕಂಪ್ಲೀಟ್ ಆಯ್ತಾ ಇದು? 4ನೇದೊಂದು ತೋರಿಸ್ತೀನಿ. ನಾಲ್ಕನೇದು ತುಂಬಾ ಸುಲಭ. ಇದೇನಿದೆ ನೋಡಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿದೆ. ಈ ಕಡೆ ನೋಡ್ರಿ ಎಲ್ಲ ಪ್ಲಸ್ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ. ಇಲ್ಲಿ ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 5, ಬಿ ಇಸ್ ಈಕ್ವಲ್ ಟು ರೂಟ್ 2. ಸರಿನಾ? ಆದ್ದರಿಂದ ರೂಟ್ 5 ಮೈನಸ್ ರೂಟ್ 2 ಇಂಟು ರೂಟ್ 5 ಪ್ಲಸ್ ರೂಟ್ 2 ಇಸ್ ಈಕ್ವಲ್ ಟು ಏನಾಗುತ್ತೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ರೂಟ್ 5 ಹೋಲ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ರೂಟ್ 2 ಹೋಲ್ ಸ್ಕ್ವೇರ್. ನೋಡಿ, ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ 5 ಮೈನಸ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ 2. 5 2 ಕಳೆದ್ರೆ ಎಷ್ಟು? 3. ಸುಲಭವಾಗಿ ಬೇಗ ಮಾಡ್ಕೊಳ್ಳಿ.
ಆಯ್ತಾ ಇದು. ನೆಕ್ಸ್ಟ್, ಈ ಕೆಳಗಿನವುಗಳ ಛೇದವನ್ನು ಅಕರಣೀಕರಿಸಿ. 5ನೇ ಲೈನ್, ಈ ಕೆಳಗಿನವುಗಳ ಛೇದವನ್ನು ಅಕರಣೀಕರಿಸಿ. ಛೇದವನ್ನು ಅಕರಣೀಕರಿಸಿ ಅಥವಾ ಹೀಗೂ ಕೇಳ್ತಾರೆ, ಛೇದವನ್ನು ಅಕರಣೀಕರಿಸಿ ಸುಲಭ ರೂಪಕ್ಕೆ ತನ್ನಿ ಅಂತ. ಫಸ್ಟ್ ಒನ್ 1/√7. ಸೆಕೆಂಡ್ ಒನ್ 1/√7 minus √6. Third one 1/√5 plus √2. Fourth one 1/√7 minus 2. ಎಲ್ಲವನ್ನು ತೋರಿಸ್ಬಿಡ್ತೀನಿ ಅವನ್ನ. ಸ್ವಲ್ಪ ನೀಟಾಗಿ ನೋಡ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಛೇದವನ್ನು ಅಕರಣೀಕರಿಸಿ ಸುಲಭ ರೂಪಕ್ಕೆ ತನ್ನಿ ಅಂತ ಹೇಳಿದ್ರು. ಛೇದ ಅಂದ್ರೆ ಅದರಲ್ಲಿ ಮೇಲಿನ ಅಂಶ ಕೆಳಗಿನ ಛೇದ, ಮೇಲಿನ ಅಂಶ ಕೆಳಗಿನ ಛೇದ. ಈಗ ನೋಡಿ, √7ರ ಅಕರಣೀಕಾರಕ ಏನು? √7 ಆಗಿರುತ್ತೆ, ಹೌದಾ? √7ರ ಅಕರಣೀಕಾರಕ ಪರಿಹಾರ. √7ರ ಅಕರಣೀಕಾರಕ √7 ಅಂದ್ರೆ 1/√7 is equal to, ಎಲ್ಲ ಕಡೆ ನೋಡ್ರಿ, 1/√7 is equal to 1/√7. ಈ ಛೇದವನ್ನ ಏನ್ ಮಾಡ್ತೀವಿ? ಅಂಶ ಮತ್ತು ಛೇದವನ್ನ ಅಕರಣೀಕಾರಕದಿಂದ ಗುಣಿಸಿ ಭಾಗಿಸಬೇಕು, ಸರಿನಾ? ಈಗ 1 × √7 ಆಗುತ್ತೆ. ಇದು √7 × √7 ಹೋಲ್ ಸ್ಕ್ವೇರ್, ಹೌದಾ? ಇಲ್ಲಿ √7 ಹಾಗೆ ಉಳಿತು, ಇಲ್ಲಿ √2² ಕೆಲಸ 7 ಮೊದಲನೇ. ಇದು ಛೇದವನ್ನು ಅಕರಣೀಕರಿಸಿ ಸುಲಭ ರೂಪಕ್ಕೆ ತನ್ನಿ ಅಂದ್ರೆ ಈಗ ಇದು ಮೊದಲನೇದು ಬರ್ತದೆ. ಆಯ್ತಾ ಇದು? ಮೊದಲನೇದು ಮುಂದಾದ್ಮೇಲೆ ಎರಡನೇದು. ಈಗ 1/√7 minus √6 ಅದರ ಅಕರಣೀಕಾರಕ ಏನಾಗುತ್ತೆ? ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. √7 minus √6ರ ಅಕರಣೀಕಾರಕ √7 plus √6. ಈ √7 plus √6ರಿಂದ ಈ ಸಂಖ್ಯೆಯನ್ನು ನಾವು ಗುಣಿಸಿ ಭಾಗಿಸಬೇಕು. ನೋಡ್ರಿ, 1/√7 minus √6 is equal to 1/√7 minus √6 into √7 plus √6 upon √7 plus √6. ಇದರಿಂದ ಗುಣಿಸಿ ಭಾಗಿಸಬೇಕು. ಈಗ ನಾವು 1ರಿಂದ ಅಂಶವನ್ನು ಗುಣಿಸಿದ್ರೆ ಅಷ್ಟೇ ಬರುತ್ತೆ, √7 plus √6. ಇದು ನೋಡಿದ a plus b into a minus ರೂಪದಲ್ಲಿದೆ, ಹೌದಾ? ಆದ್ದರಿಂದ a² minus b² ಆಗುತ್ತೆ. ಬಿಕಾಸ್ a plus b into a minus b is equal to a² minus b². ಸರಿನಾ? ಈಗ ನಾವೇನ್ ಮಾಡ್ಬೋದು? ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡೋಣ. ನೋಡಿ, ಮೇಲಿದ್ದು √7 plus √6 ಹಾಗೆ ಇರುತ್ತೆ, ಅಪಾನ್ ಇಲ್ಲಿ √2 ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಎಷ್ಟು ಉಳಿತು? 7 ಉಳಿತು. ಮೈನಸ್ √2² ಕ್ಯಾನ್ಸಲ್ ಆದ್ರೆ 6 ಉಳಿತು.
ಸ್ಕ್ವೇರ್ ರೂಟ್ 7 ಪ್ಲಸ್ ಸ್ಕ್ವೇರ್ ರೂಟ್ 6 7 4 ಕಳೆದ್ರೆ ಎಷ್ಟು 1. ಇದರ ಅರ್ಥ ಏನು? ಈ ರೂಟ್ 7 ಪ್ಲಸ್ ರೂಟ್ 6 ಅಂತ ಅರ್ಥ. ಇದು ರೂಟ್ ಈಗ 4ನೇದು ಮಾಡೋಣ. ಇದು ಸ್ವಲ್ಪ ಡಿಫರೆಂಟ್ ಆಗಿದೆ. ಇಲ್ಲಿ 2 ರೂಟ್ ಇಲ್ಲ, ಒಂದಕ್ಕೆ ಮಾತ್ರ ರೂಟ್ ಇದೆ ನೋಡಿ. ಇಲ್ಲಿ ಪರಿಹಾರ ನೋಡಿ, ರೂಟ್ 7 ಮೈನಸ್ 2ರ ಅಕರ್ಣೀಕಾರಕ ರೂಟ್ 7 ಪ್ಲಸ್ 2. ರೂಟ್ ಇಲ್ಲ, ಅದಕ್ಕೆ ಹೇಳಿರೋದು ಬಿಟ್ಬಿಡ್ಕೋಬೇಕು. ಪ್ಲಸ್ 2 ನೋಡಿ, 1 ಅಪಾನ್ ರೂಟ್ 7 ಮೈನಸ್ 2 ಇಸ್ ಈಕ್ವಲ್ ಟು 1 ಅಪಾನ್ ರೂಟ್ 7 ಮೈನಸ್ 2. ಇಲ್ಲಿ ಈ ಅಕರ್ಣೀಕಾರದಿಂದ ಗುಣಿಸಿ ಭಾಗಿಸ್ಬೇಕು. ರೂಟ್ 7 ಪ್ಲಸ್ 2 ರೂಟ್ 7 ಪ್ಲಸ್ 2 1ರಿಂದ 5 ಗುಣಿಸಿದ್ರೆ ಅಷ್ಟೇ ಬರುತ್ತೆ. ರೂಟ್ 7 ಪ್ಲಸ್ 2. ಈಗ ನೋಡ್ರಿ ಅಗೇನ್ ಇಲ್ಲಿ ರೂಟ್ 7 ಪ್ಲಸ್ 2 ರೂಟ್ 7 ಮೈನಸ್ 2 a ಪ್ಲಸ್ b ಇಂಟು a ಮೈನಸ್ b ರೂಟ್ 7 ಹೋಲ್ ಸ್ಕ್ವೇರ್ ಮೈನಸ್ 2 ಹೋಲ್ ಸ್ಕ್ವೇರ್. ಇಲ್ಲಿ ಅಂಕಣ ಬಿಕಾಸ್ a ಪ್ಲಸ್ b ಇಂಟು a ಮೈನಸ್ b ಇಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಈ ರೂಪದಲ್ಲಿ ಇದೆ. ಈಗ ನೋಡಿ, ಇದು ಇಷ್ಟೇ ಇರುತ್ತೆ. ರೂಟ್ 7 ಪ್ಲಸ್ 2 ಇಲ್ಲಿ ರೂಟ್ 2 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಎಷ್ಟು ಉಳಿತು? 7 ಉಳಿತು. ಮೈನಸ್ 2 ಹೋಲ್ ಸ್ಕ್ವೇರ್ ಅಂದ್ರೆ ನಮಗೆ ಗೊತ್ತಿದೆ. 2 ಹೋಲ್ ಸ್ಕ್ವೇರ್ ಅಂದ್ರೆ 2 ಇಂಟು 2 2 4. ರೂಟ್ 7 ಪ್ಲಸ್ 2 7 4 3. ಇದು ಇಷ್ಟು ಇದಕ್ಕೆ ಆನ್ಸರ್. ವಾಸ್ತವ ಸಂಖ್ಯೆಗಳಿಗೆ ಘಾತಾಂಕಗಳ ನಿಯಮಗಳನ್ನು ನೋಡೋಣ. ವಾಸ್ತವ ಸಂಖ್ಯೆಗಳಿಗೆ ಘಾತಾಂಕಗಳ ನಿಯಮಗಳು. ವಾಸ್ತವ ಸಂಖ್ಯೆಗಳಿಗೆ ಘಾತಾಂಕಗಳ ನಿಯಮಗಳು. ನಮಗೆಲ್ಲರಿಗೂ ಈಗಾಗಲೇ ಘಾತಾಂಕಗಳ ನಿಯಮಗಳ ಬಗ್ಗೆ ಪರಿಚಯ ಇದೆ, ಹೌದಾ? ಎಲ್ಲರಿಗೂ ಘಾತಾಂಕಗಳ ನಿಯಮಗಳ ಬಗ್ಗೆ ಪರಿಚಯ ಇದೆ. a ನ ಘಾತ m ಇಂಟು a ನ ಘಾತ n ಇಸ್ ಈಕ್ವಲ್ ಟು a ನ ಘಾತ m ಪ್ಲಸ್ n. ಇದು ಒಂದು ಮೊದಲನೇ ಘಾತಾಂಕದ ನಿಯಮ. ಎರಡನೇ ಘಾತಾಂಕದ ನಿಯಮ a ನ ಘಾತ m ಘಾತ n ಇಸ್ ಈಕ್ವಲ್ ಟು a ನ ಘಾತ mn. ಇದು ಎರಡನೇ ಘಾತಾಂಕದ ನಿಯಮ. ನೆಕ್ಸ್ಟ್ ಮೂರನೇ ಘಾತಾಂಕದ ನಿಯಮ a ನ ಘಾತ m ಅಪಾನ್ a ನ ಘಾತ n ಇಸ್ ಈಕ್ವಲ್ ಟು a ನ ಘಾತ m ಮೈನಸ್ n. ಇದು ಮೂರನೇ ಘಾತಾಂಕದ ನಿಯಮ. ನಾಲ್ಕನೇ ಘಾತಾಂಕದ ನಿಯಮ a ನ ಘಾತ m ಇಂಟು b ನ ಘಾತ m ಇಸ್ ಈಕ್ವಲ್ ಟು a ಇಂಟು b ನ ಘಾತ m. ಇಲ್ಲಿ ನೋಡ್ರಿ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನೋಡ್ರಿ, ಘಾತ ಮೂಲ ಒಂದೇ ಆಗಿದ್ದಾಗ ಘಾತಾಂಕಗಳನ್ನು ಕೂಡಬೇಕು ಅಂತ ಅರ್ಥ. ಆದ್ದರಿಂದ a ನ ಘಾತ m ಪ್ಲಸ್ n. ಇಲ್ಲಿ ನೋಡ್ರಿ ಘಾತ ಮೂಲ ಒಂದೇ ಇದೆ, ಇಲ್ಲಿ ಘಾತಾಂಕಗಳನ್ನು ಗುಣಿಸಿದೀವಿ.
ಘಾತಮೂಲ ಒಂದೇ ಇದೆ ಎ, ಘಾತಾಂಕಗಳನ್ನು ಬಿಡ್ತೀರಿ m ಇಂಟು n mn, a ನ ಘಾತ mn. ನೆಕ್ಸ್ಟ್ ಇಲ್ಲಿಗೆ ಬರೋಣ. ಇದು a ನ ಘಾತ m ಅಪಾನ್ a ನ ಘಾತ n, ಘಾತಮೂಲಗಳು ಒಂದೇ ಆಗಿದ್ದಾಗ ಇದನ್ನ ಕಳೆದ್ರೆ ಏನಾಗುತ್ತೆ ನೋಡಿರಿ, ಇದು m ಮೈನಸ್ n ಅದು m ಮೈನಸ್ n ಅದು m ಮೈನಸ್ n ಹೇಗಾಗುತ್ತೆ, ಇದು m ಈಸ್ ಗ್ರೇಟರ್ ದೆನ್ n ಆಗಿದೆ. m ಅನ್ನೋದು n ಗಿಂತ ದೊಡ್ಡದಾಗಿರೋದ್ರಿಂದ ಈ ಅಕಸ್ಮಾತ್ ಏನಾದರೂ n ಅನ್ನೋದು m ಗಿಂತ ದೊಡ್ಡದಿದ್ರೆ n ಮೈನಸ್ m ಆಗುತ್ತೆ ಅಷ್ಟೇ. ಇಲ್ಲಿ ನೋಡ್ರಿ, ಘಾತ ಮೂಲಗಳು ಬೇರೆ ಬೇರೆ ಆಗಿದ್ದಾರೆ, ಘಾತಾಂಕಗಳು ಒಂದೇ ಆಗಿದ್ದಾರೆ. ಆದ್ರಿಂದ ಇದನ್ನ a ಇಂಟು ಬಿ ಅಂತ ಮಾಡಿ ಘಾತಾಂಕ m ಮಾಡಿದೀವಿ. ಎ ಬಿ ಟು ದಿ ಪವರ್ ಆಫ್ m ಆಗುತ್ತೆ. ಇವಿಷ್ಟು ಘಾತಾಂಕಗಳ ನಿಯಮಗಳು. ಇವನ್ನು ಉಪಯೋಗಿಸಿ ಕೆಲವು ಲೆಕ್ಕಗಳನ್ನ ನಾವು ಮಾಡಿದ್ವಿ. ನೋಡ್ರಿ, ಘಾತಾಂಕಗಳ ನಿಯಮದಲ್ಲಿ ನಾವು ಇನ್ನ ಎರಡು ಘಾತಾಂಕಗಳನ್ನ ನಿಯಮಗಳನ್ನ ಸೇರಿಸಬಹುದು. ಇದಕ್ಕೆ a ನ ಘಾತ 0, a ನ ಘಾತ 0 ಇಸ್ ಈಕ್ವಲ್ ಟು 1. ಅಂದ್ರೆ ಎನಿಥಿಂಗ್ ಟು ದಿ ಪವರ್ ಆಫ್ 0 ಇಸ್ ಈಕ್ವಲ್ ಟು ಆಲ್ವೇಸ್ ಈಕ್ವಲ್ ಟು 1 ಅಂತ ಅರ್ಥ. ಇದನ್ನ ನೆನ್ಪಿಟ್ಕೊಂಡಿರ್ಬೇಕು. ಹೌದಾ? ಯಾವ್ದಾದ್ರು ಆಗಿರ್ಲಿ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ 100ರ ಘಾತ 0 ಇದ್ರೆ ಇದ್ರ ಬೆಲೆ 1. ಹೌದಾ? 500ರ ಘಾತ 0 ಇತ್ತು ಅಂದ್ರೆ ಇದ್ರ ಬೆಲೆ 1 ಆಗುತ್ತೆ. ಆದ್ರಿಂದ ಎನಿಥಿಂಗ್ ಟು ದಿ ಪವರ್ ಆಫ್ 0 ಇಸ್ ಈಕ್ವಲ್ ಟು 1 ಅಂತ ಅರ್ಥ. ಹೌದಾ? ಇಲ್ಲಿ a ಟು ದಿ ಪವರ್ ಆಫ್ 0 ಇನ್ನೊಂದು 1, a ಟು ದಿ ಪವರ್ ಆಫ್ 0 ಇಸ್ ಈಕ್ವಲ್ ಟು 1 ಆಗುತ್ತೆ. ಅದೇ ರೀತಿ ಇನ್ನೊಂದು ನಿಯಮವನ್ನು ನಾವು ಇಲ್ಲಿ ಸೇರಿಸಬಹುದು. ನೋಡಿ, 1 upon a to the power of n, 1 upon a to the power of n. ಇದರ ಬೆಲೆ ಏನಾಗುತ್ತೆ? 1 upon a to the power of n is equal to a to the power of minus n ಆಗುತ್ತೆ. ಇದು ವಿಲೋಮ, ನೆನಪಿಟ್ಕೊಂಡಿರಬೇಕು. 1 upon a to the power of n is equal to a to the power of minus n. ಈಗ ಇವನ್ನೆಲ್ಲ ಉಪಯೋಗಿಸ್ಕೊಂಡು ಒಂದು 2-3 ಲೆಕ್ಕ ಮಾಡೋಣ. ನೋಡ್ರಿ, ಈ ಘಾತಾಂಕಗಳ ನಿಯಮವನ್ನು ಉಪಯೋಗಿಸಿಕೊಂಡು ವಾಸ್ತವ ಸಂಖ್ಯೆಗಳನ್ನ ಕೆಲವು ಸಂಖ್ಯೆಗಳ ಮೇಲೆ ಕೆಲವು ಸಮಸ್ಯೆಗಳನ್ನು ನಾವು ಬಿಡಿಸೋಣ. ಘಾತಾಂಕಗಳ ನಿಯಮಗಳು, ಈ ನಿಯಮಗಳನ್ನೆಲ್ಲ ಇಲ್ಲಿ ನಾವು ಉಪಯೋಗಿಸಬಹುದು. ನೋಡಿ, ಒಂದು 4 ಲೆಕ್ಕನ ನಾನು ಇಲ್ಲಿ ಬರೆದಿರ್ತೀನಿ. ಮೊದಲನೇದು ಫಸ್ಟ್ ಒನ್, 17ನೇ ಘಾತ 2 ಇಂಟು 17ರ ಘಾತ ಮೈನಸ್ 5. ಎರಡನೇದು 5ರ ಘಾತ 2 ಘಾತ 7. ಮೂರನೇದು 23ರ ಘಾತ ಮೈನಸ್ 10 ಅಪಾನ್ 23ರ ಘಾತ 7. ನಾಲ್ಕನೇದು ನೋಡ್ರಿ, 4 7ರ ಘಾತ 3 ಇಂಟು 9ರ ಘಾತ ಮೈನಸ್ 3. 9ರ ಘಾತ ಮೈನಸ್ 3. ಈ 4 ವಾಸ್ತವ ಸಂಖ್ಯೆಗಳನ್ನು ಘಾತಾಂಕಗಳ ನಿಯಮಗಳನ್ನು ಉಪಯೋಗಿಸಿ ನಾವು ಬಿಡಿಸೋಣ. ನೋಡ್ರಿ, ಮೊದಲನೇದು 17ರ ಘಾತ 2 ಇಂಟು 17ರ ಘಾತ ಮೈನಸ್ 5. ಇದು ಯಾವ ರೂಪದಲ್ಲಿದೆ ನೋಡ್ರಿ, a ನ ಘಾತ m ಇಂಟು a ನ ಘಾತ n ರೂಪದಲ್ಲಿದೆ. ಹೌದಾ? ಇದು a ನ ಘಾತ m ಇಂಟು a ನ ಘಾತ n ರೂಪದಲ್ಲಿದೆ. Therefore, 17 to the power of 2 into 7 to the power of minus 5 is equal to, ನೋಡಿ, ಘಾತ ಮೂಲ ಒಂದೇ ಆಗಿದೆ. ಹೌದಾ? is equal to ಆಗ್ಬೇಕಲ್ಲ, m ಪ್ಲಸ್ n ರೂಪದಲ್ಲಿದೆ. ಈಗ ನಾವು ಇದನ್ನು ಹೋಲಿಸಿದ್ರೆ ನೋಡ್ರಿ, ಇಲ್ಲಿ 17 ಇದೆ, ಇಲ್ಲಿ 17 ಇದೆ. ಇವನ್ನ ಕೂಡ್ಬೋದು ಅಥವಾ ಕಳಿಬಹುದು. 2 ಪ್ಲಸ್ ಆಫ್ ಮೈನಸ್
5 ನೋಡ್ರಿ 17ರ ಘಾತ 2 ಆಗೇ ಇರಲಿ ಪ್ಲಸ್ ಇಂಟು ಮೈನಸ್ -5 ನೋಡ್ರಿ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ -5 ಇದೆ -5 ಪ್ಲಸ್ 2 ಅಂದ್ರೆ -3 ಇದು ಮೊದಲನೇದಕ್ಕೆ ಉತ್ತರ ಇದು 3 ಮಾಡಿ ನೆಕ್ಸ್ಟ್ 5ರ ಘಾತ 2 ಘಾತ 2 ಇದು ಏನ ಘಾತ m ಘಾತ n ರೂಪದಲ್ಲಿ ಇಸ್ ಈಕ್ವಲ್ ಟು ಏನ ಘಾತ mn ರೂಪದಲ್ಲಿದೆ ತುಂಬಾ ಸುಲಭ ಇದು ನೋಡಿ 5ರ ಘಾತ 2 ಘಾತ 7 ಇದನ್ನು ಬಳಸಬೇಕು 7 2 14 5ರ ಘಾತ 14 ಇದಿಷ್ಟೇ ನೆಕ್ಸ್ಟ್ ಇಲ್ಲಿಗೆ ಬರೋಣ ಬರೀತಿದ್ರಲ್ವಾ ಹಾಗೆ ಜೊತೆ ಬರ್ಕೊಂಡ್ರೆ 7ರ ಘಾತ 14 ಆಯ್ತು ಅನ್ನೋದು 5ರ ಘಾತ 14 -7 ಅನ್ಸುತ್ತೆ ಇದು -7 ಪ್ಲಸ್ ಇಂಟು ಮೈನಸ್ ಹಾಕಿ 5ರ ಘಾತ -14 ಇದು ನೋಡಿ ಏನ ಘಾತ m ಅಪಾನ್ ಏನ ಘಾತ n ಇದೆ ಏನ ಘಾತ m ಅಪಾನ್ ಏನ ಘಾತ n ಇದೆ ಇದು ಏನ ಘಾತ m ಅಪಾನ್ ಏನ ಘಾತ n ಏನ ಘಾತ m-n ರೂಪದಲ್ಲಿದೆ ಸರಿನಾ ಈಗ ನಾವು 23 ಘಾತ -10 ಅಪಾನ್ 23 ಘಾತ 7 ಇಸ್ ಈಕ್ವಲ್ ಟು 8 ಟು ದಿ ಪವರ್ ಆಫ್ m - n ನೋಡಿ 23 m - n m ಅಂದ್ರೆ -10 ಈ ಮೈನಸ್ n ಅಂದ್ರೆ +7 ನೋಡಿ 23 -10 ಕ್ಕೆ 10 ಮೈನಸ್ ಇಂಟು ಪ್ಲಸ್ -7 ಇಸ್ ಈಕ್ವಲ್ ಟು 23ರ ಘಾತ -17 23ರ ಘಾತ -17 ಬೇಗ ಮುಗಿಸ್ಕೊಳ್ಳಿ ಇದೊಂದು ತೋರಿಸ್ತೀನಿ ಇದು a ನ ಘಾತ m ಇಂಟು b ನ ಘಾತ m ಎರಡು ಒಂದೇ ಇದೆ ಘಾತಾಂಕ ಒಂದೇ ಇದೆ ಘಾತ ಮೂಲ ಬೇರೆ ಇದೆ ಘಾತಾಂಕ ಒಂದೇ ಇದೆ ನೋಡ್ರಿ ಇದು a ನ ಘಾತ m ಇಂಟು b ನ ಘಾತ m ಇಸ್ ಈಕ್ವಲ್ ಟು ab ನ ಘಾತ a ಇಂಟು b ನ ಘಾತ m ರೂಪದಲ್ಲಿದೆ m ರೂಪದಲ್ಲಿದೆ ಈಗ 7ರ ಘಾತ 3 ಇಂಟು 9ರ ಘಾತ -3 ಇದ್ರ ಪ್ರಕಾರ ಹೇಳೋದಾದ್ರೆ ಇವೆರಡನ್ನು ಗುಣಿಸ್ಬೇಕಪ್ಪ 7 ಇಂಟು 9 ಇದು ಒಂದೇ ಇದೆ 7ರ ಘಾತ 3 7ರ ಘಾತ -3 ಇದೆ ಅದು ಇದನ್ನು ಮೈನಸ್ ಹಾಕ್ತೀವಿ -3 ಇಂಟು -3 ಇದು -3 ನೋಡ್ರಿ 7 ಮೊದಲೇ 63 ಘಾತ -3 ಸರಿನಾ ಇಷ್ಟು ಇಲ್ಲಿವರೆಗೂ ವಾಸ್ತವ ಸಂಖ್ಯೆಗಳಿಗೆ ಘಾತಾಂಕಗಳ ನಿಯಮಗಳನ್ನು ಉಪಯೋಗಿಸಿ ಮಾಡಿದ್ವಿ ಇಲ್ಲಿ ತನಕ ಈ ಸಂಖ್ಯಾ ಪದ್ಧತಿಯ ಪುನರಾವರ್ತನೆಯನ್ನ ನೀವೆಲ್ಲರೂ ಕೇಳಿದರೆ ನಿಮಗೆಲ್ಲರಿಗೂ ಧನ್ಯವಾದ